ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಪ್ರೀತಿ ಮನೆಯಲ್ಲಿ ಈವ್ನಿಂಗ್ ವ್ಲಾಗ್ ಇದು. ನಾವು ಮಧ್ಯಾಹ್ನ ಮತ್ತು ಊಟ ಎಲ್ಲ ಮಾಡಿದ ಪಾತ್ರೆಗಳೆಲ್ಲ ಇದ್ವು ಅಲ್ವಾ, ತೊಳಿತಾ ಇದ್ದೀನಿ. ತೊಳೆದ್ಬಿಟ್ಟು ಅಡುಗೆ ಕೂಡ ಮಾಡಬೇಕು. ಕಡಲೆಕಾಳು ಮತ್ತು ಹಳಸಿನಕಾಯಿ ಎಲ್ಲ ಹಾಕಿ ಏನು ಸಾರು ಮಟನ್ ಮಸಾಲ ಹಾಕ್ಬಿಟ್ಟು ಸಾಂಬಾರು ಮಾಡ್ತೀನಿ ಇವತ್ತು. ಅದ್ರ ಜೊತೆಗೆ ಜೈ ಕೂಡ KFC ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ. ಆರ್ಡ್ರ್ ಮಾಡೋಣ ಅಂದ್ಕೊಂಡ್ವಿ, ಬೇಡ ಬಿಡು, ನಾವು ಅವ್ರ ಮನೆಗೆ ಸ್ವಲ್ಪ ಹತ್ರದಲ್ಲೇ ಇದೆ, ಹಂಗಾಗಿ ಹೋಗ್ಬಿಟ್ಟು ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾನೆ. ಅವನು ಬರಲಿ, ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಕೂತ್ಕೊಂಡು ತಿಂದು ಅಡುಗೆ ಎಲ್ಲ ಮಾಡ್ಕೋಬೋದು ಅನ್ನೋದು ನನ್ನ ಒಂದು ಐಡಿಯಾ. ಫ್ರೆಂಡ್ಸ್, ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ಪ್ಲೀಸ್ ದಯವಿಟ್ಟು ವ್ಯೂಸ್ ಮಾಡಿ, ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಜೈ ಮಾತ್ರ ಹಳಸಿನಕಾಯಿನ ಎಷ್ಟು ನೀಟಾಗಿ ಸ್ಲೈಸಸ್ನ ಒಂದೇ ಸಮ ಕಟ್ ಮಾಡಿದ್ದ, ನೀವೇ ನೋಡ್ತಾ ಇದ್ದೀರಲ್ಲ. ತುಂಬ ಇಷ್ಟ ಆಯಿತು ನನಗೆ ಹಳಸಿನಕಾಯಿ ಕುಯ್ದಿರೋ ರೀತಿ. ನನಗಂತೂ ಅಷ್ಟು ನೀಟಾಗಿ ಕಟ್ ಮಾಡೋಕ್ಕೆ ಬರೋದಿಲ್ಲ. ಫೈನಲಿ ಈಗ ಪಾತ್ರೆ ಎಲ್ಲ ತೊಳೆದು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಚಿನ್ನಮ್ಮ ನಾನು ಮಾಡು, ನಾನು ಅವಳು ನೀಟಾಗಿ ಕಾಣಿಸ್ತಿಲ್ಲ ಆಮೇಲೆ ಇತ್ತು. ಟ್ರಾಫಿಕ್ ಜಾಸ್ತಿ ನಿಮಿಷ ಬೇಗ ನೀನು ತಗೋ. That popcorn is mine, bro. ಅದು ಸ್ಟ್ರೈಪ್ಸ್ ಇನ್ನೊಂದು ಸರಿ KFC ₹1,000 ಇಲ್ಲ ಜಯಂತ್ ಮಾಮಂಗೆ ಒಂದು ಪ್ಲೇಟ್ ಮಾಡ್ಕೊಡಪ್ಪ. ತಗೊಳ್ಳಿ ನಿಮಿಷ ಎಲ್ಲ ತಂದ್ಬಿಡ್ತೀನಿ, ತೆಗಡಿ ಮತ್ತೆ ಹೋಗಕ್ಕ ನನಗೆ. ಇದು ಮಾಮಂಗೆ ಹಾಕೊಡಿ. ಸಾಕವ್ವ? ಅಲ್ಲ ಅವ್ನಿಗೆ ಹಾಕೊಟ್ಬಿಡು. ಬಾರ, ನಿಮ್ಗೆ ಏನು ಬೇಕು ತಗೋಬಾರ. ತುಂಬಾ ದಿನ ಆಗಿತ್ತು KFC ತಿಂದು, ತುಂಬಾ ದಿನ, ಏನು ವರ್ಷ ಗಂಟೆನೇ ಆಗಿದೆ. ಟ್ರೈ ಮಾಡಿ. ಥ್ಯಾಂಕ್ ಯು. ಸುಮ್ಮನಿದೆ, ಆಯ್ತು. ನಂದು ಇದಕ್ಕೆ ಏನಂತ ಹೇಳ್ಬೋದು ಹೇಳು? KFC ಮೆಡಾಲ್ಸ್. KFC ಪಾರ್ಟಿನಾ? ಇದನ್ನು ಹಾಕ್ಬೇಕಂತ ವಿಡಿಯೋ ಮಾತಾಡಿದ್ದು. ಇವಳಿಗೆ ಸ್ಟ್ರೈಪ್ಸ್ ಹಾಕೊಡ್ರಿ. ಹೋಗಿ ತಿನ್ನೋಗೋದು ಹೋಗಿ ತಿನ್ನೋಗಿ. ನಿಂಗೆ ಇಷ್ಟೇನಾ? ನಿಂಗೆ ಬರಂಗಿಲ್ಲ, ತಿನ್ನು. ಅದಲ್ಲ ಗ್ರಿಲ್ಲೇ ತರಬಹುದಿತ್ತು, ಎಂಪೈರ್ ಗ್ರಿಲ್ಲೇ ತರಬಹುದಿತ್ತು ಇದರಿಂದ. ಅಲ್ಲನೇ ತರಲತ್ತ ನೀನೇ ಹೇಳಿ. ಆ್ಯಕ್ಚುಲಿ ನಮ್ಮ ಜೈಗೆ ಐಡಿಯಾ ಇರಲಿಲ್ಲ. ಅವನು ಆಫೀಸ್ಗೆ ಹೋಗ್ತಾನೆ ಇವತ್ತು. ನಾನು, ಸಿಂಚು, ಪ್ರೀತಿ 3 ಜನ ಸೇರಿ ತರಿಸ್ಕೊಂಡು ಆರ್ಡರ್ ಮಾಡ್ಕೊಂಡು ಮನೆಗೆ ತರಿಸ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ವಿ. ನೋಡಿದ್ರೆ ಇವತ್ತು ಉಳ್ಕೊಂಡೇ ಬಿಟ್ಟ ಅವನು. ನಾವು ಅಂದ್ಕೊಂಡಿದ್ದೀವಿ ತಿನ್ಬೇಕಂತ, ಇನ್ನೇನು ಊರಿಗೆಲ್ಲ ಹೊರಟ್ಬಿಡ್ತೀವಿ ಅಂತ, ಮಧ್ಯದಲ್ಲಿ ತಿನ್ನೋಕ್ಕಾಗಲ್ವಲ್ಲ. ಇನ್ನು ವಿಧಿ ಇಲ್ಲದೆ ಅವ್ನ ಕೈಲಿ ತರಿಸೋದಾಯಿತು. ನಾವು ಕಮ್ಮಿದ್ದೇ ತೊಗೊಬಾ ಅಂದರೆ ಅವ್ನು ಜಾಸ್ತಿದ್ದೇ ತೊಗೊಬಂದಿದ್ದ. ಅದು ಸಖತ್ತು ರಿಶ್ ಬೇರೆ ಐತಂತೆ, ಸಿಕ್ಕಾಬಿಟ್ಟೆ ವೆಯ್ಟ್ ಮಾಡಿ ತಂದಿರೋದಲ್ವ, ಅದರಲ್ಲಿ ಸ್ವಲ್ಪ ಬೈತಾ ಇದ್ದ.
ಇನ್ನು ಸಂದು ಕೇಳಬೇಡಿ ಕಂಡ್ರೆ ಅಲ್ಲಿ ಹೋಗಿ ತರೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, ಎಷ್ಟು ಹಿಂಸೆ ಆಯಿತು ಗೊತ್ತಾ ಅಂತ. ತಂದಿದ್ದಕ್ಕಲ್ಲ ಅಲ್ಲಿ ತುಂಬ ವೆಯ್ಟ್ ಮಾಡಿ ಮತ್ತು ಟ್ರಾಫಿಕ್ ಎಲ್ಲ ಸಿಕ್ಕಾಬಿಟ್ಟೈತಂತೆ. ಹಂಗಾಗಿ ನಿಮಗೂ ಖುಷಿ ಆಯಿತು, ಫನ್ನಿಯಾಗಿತ್ತು ಅಂತ ಅಂದ್ಕೊತೀನಿ. ತಿಂದ್ಬಿಟ್ಟು ಸ್ವಲ್ಪ ಹೊತ್ತೆಲ್ಲ ರಿಲ್ಯಾಕ್ಸ್ ಮಾಡಿಕೊಂಡು ನಾನು ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ವಿ. ಏನಾಯಿತು ಗೊತ್ತಾ, ಅಡುಗೆ ಏನೋ ಮಾಡಿದೆ, ಯಾರೂ ನೆಟ್ಟಿಗೆ ಊಟ ಮಾಡಲಿಲ್ಲ, ಅದೇ ಹೊಟ್ಟೆ ತುಂಬಿಟ್ಟಿತ್ತು. ಅದಕ್ಕೆ ಹೇಗೂ KFC ಸ್ವಲ್ಪ ಏನೇ ಆದ್ರೂ ಸ್ಟಮಕ್ ಪೇಯ್ನ್ ಆಗತ್ತೆ ನನಗೆ ಈ ಥರ ಎಲ್ಲ ತಿಂದಾಗ ಹೊರಗಡೆದೆಲ್ಲ. ಅದಕ್ಕೋಸ್ಕರ ಸಿಂಚು ಸ್ವಲ್ಪ ಲೆಮನ್ ಟೀ ಮಾಡ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದಾಳೆ. ನಾನು ಕೂಡ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಅವನಿಗೂ ಥಿಂಕಿಂಗ್ ಎಲ್ಲ ನನ್ನ ಥರನೇ, ಮನೆಯಲ್ಲೇ ಮಾಡ್ಕೊಂಡು ತಿನ್ನೋಣ, ಅಷ್ಟೇ ದುಡ್ಡಿಗೆ ಜಾಸ್ತಿ ಬರೋದು, ಈ ಥರ ಎಲ್ಲ ಥಿಂಕ್ ಮಾಡ್ತಾನೆ. ಆದರೆ ನನ್ನ ಮಗಳು ಮತ್ತು ನಮ್ಮ ಪ್ರೀತಿ ಎಲ್ಲ ಸ್ವಲ್ಪ ಹೊರಗಡೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಹಾಗೆ ನಾನು ಏನು ಮಾಡಿದ್ದೆ ಗೊತ್ತಾ, ಬೆಳಗ್ಗೆ ಬಿರಿಯಾನಿ ತಿಂದಿದ್ದೆ ಅಲ್ವಾ, ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿದ್ದೆ. ಬರೀ ಬಿಸಿನೀರು ಇಷ್ಟರಲ್ಲೇ ಐತೆ. ಸಂಜೆ ಈಗ KFC ತಿಂದಿರೋದು ಮಧ್ಯಾಹ್ನ ಪೂರ್ತಿ ಅಲ್ವಾ ಜೆ? ಊಟ ಮಾಡ್ದ ಎದ್ರೋದೆ ಬಂದಿದ್ದಕ್ಕೆ ಗಾಬರಿ ಬಿದ್ದೋದೆ. ಹಂಗಾಗಿ ನಮ್ಗೆ ಸರಿ ಹೋಯ್ತು. ಮಧ್ಯಾಹ್ನ ಊಟ ಮಾಡಿದರೆ ಇವೆಲ್ಲ ತಿನ್ನೋಕೆ ಆಗ್ತಿದ್ದಿಲ್ಲ. ಮೊದಲೇ ಪ್ಲ್ಯಾನ್ ಇತ್ತು KFC ಚಿಕನ್ ತರ್ಸೋಣ ಇವತ್ತು ಅಂತ, ಅದಕ್ಕೋಸ್ಕರ ಮಧ್ಯಾಹ್ನ ಊಟ ಸ್ಕಿಪ್ ಮಾಡಿ ಇವಾಗ ತಿಂದಿತ್ತು. ಸರಿ ಹೋಯ್ತು ನನಗೆ. ಅದ್ರ ಜೊತೆ ಸ್ವಲ್ಪ ಲೆಮನ್ ಟೀನು ಮಾಡ್ಕೊಂಡು ಕುಡಿದ್ವಲ್ಲ, ಚೂರು ಅಡ್ಜಸ್ಟ್ ಆಗುತ್ತೆ, ಚೂರು ಡೈಜೆಸ್ಟ್ ಆಗುತ್ತೆ. ಈ ಸಾಲ್ಟು ನಿಂಬೆಹಣ್ಣು ಎಲ್ಲ ಹಾಕಿ ಕಲ್ಗೊಚ್ಚು ಮಾಡ್ಕೊತೈತಿ. ಸ್ವಲ್ಪ ಕೊಡ್ತೀನಿ ಈಗ ನಿಮಗೆ. ಓವೇ ನನಗೆ ಬೇಡ, ನಾವು ಸಾಕು. ನನಗೆ ಕುಡು ಸ್ವಲ್ಪ ನೋಡಿ ಸಾಲ್ಟ್ ಹಾಕಿರೋದಕ್ಕೆ ಯಾವ ಥರ ಇರುತ್ತೆ. ಆಯ್ತಾ ಇಲ್ಲ, ವೇಸ್ಟ್ ಮಾಡಬೇಡ. ಅದೇ ಒಟ್ಟು ಚೆನ್ನಾಗಿದೆ, ಇಟ್ಸ್ ನೈಸ್. ಹಾಗೆ ಸುಮ್ಮನೆ ತಿನ್ನೋದು ಈ ಥರ ಮಾಡೋದು ಬಿಡ್ತಾರೆ. ಗೊತ್ತಾ, ಇನ್ನೊಬ್ರು ಮನೇಲಿ ಮಿಕ್ಸಿ ಆನ್ ಮಾಡೋದು ಅಂದರೆ ಸ್ವಲ್ಪ ಭಯ ಆಗುತ್ತೆ. ಸ್ವಲ್ಪ ಪ್ರೀತಿ ಮನೇಲಂತೂ ತೀರಾ ಎದ್ರುಕೊಳ್ಳಂಗೆ ಆಗೋದು, ಯಾಕೆಂದರೆ ಮೇಲೆ ಎಗ್ರ ಥರ ಆಗುತ್ತೆ ಅವ್ರ ಮನೇಲಿ ಮಿಕ್ಸಿ. ಹಾಗಾಗಿ ಎದ್ರುಕೊಂಡೆ ರುಬ್ತಾ ಇದ್ದೆ. ಪ್ರೀತಿ ಇರಲಿಲ್ಲ, ಅವಳ ಕೈಲಿ ರುಬ್ಬಿಸ್ತಿದ್ದೆ, ಅವಳು ರೂಮಲ್ಲಿದ್ಲು. ಹಂಗಾಗಿ ನಾನೇ ಹೇಗೋ ಧೈರ್ಯ ಮಾಡಿ ರುಬ್ಕೊಂಡೆ. ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಆಗಿಬಿಟ್ಟಿದೆ, ಸ್ವಲ್ಪ ಫನ್ನಿಯಾಗಿ ಕಾಣಿಸ್ತಾ ಇತ್ತು ಅಲ್ವಾ. ಹಾಗೆಯೇ ಅಡುಗೆ ಮಾಡ್ತಾ ಪ್ರೀತಿ ಸಿಂಚು ಟಿ ವಿಯಲ್ಲಿ ಯೂಟ್ಯೂಬಲ್ಲಿ ಟ್ರೈನ್ ಟು ಬುಸನ್ ಅದು ಕೊರಿಯನ್ ಮೂವಿನ ಹಾಕಿದ್ಲು. ತುಂಬಾ ಇಷ್ಟ ನನಗೆ ಆ ಮೂವಿ ಅಂದರೆ. ಮಾಡ್ಬಿಡ್ತೀವಿ, ಯಾರೂ ಊಟ ಬೇಡವಂತೆ, ಮಜ್ಜಿಗೆ ಕುಡಿದು ಬಿಸಿನೀರು ಕುಡಿದು ಮಲ್ಕೊಳ್ಳೋಣ ಅಂತ ಇದ್ದೀವಿ. ಹೆವಿ ಆಯಿತು, ಸಾಂಬಾರು ಆಗಿದೆ, ನಾಳೆ ಮಧ್ಯಾಹ್ನಕ್ಕಿದೆ ಆಗುತ್ತೆ. ಚಿಟ್ಟೆಗೆ ಮಾತ್ರ ಊಟ ಮಾಡಿಸ್ತೀವಿ ಅಷ್ಟೇ. ಫ್ರೆಂಡ್ಸ್, ಇದು ನನ್ನ ನೈಟ್ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಏನಾದ್ರು ಸ್ವಲ್ಪ ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಕೂಡ ಮಾಡಿ.